ಹಲೋ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಇನ್ ಜರ್ಮನಿ. ಇವತ್ತು ನಾವು ಬಂದಿರೋದು ಡಾಟ್ಮಂಡಲ್ಲಿ ನಾವಿರೋದು ಇಂಡಿಯನ್ ಗ್ರೋಸರಿ ಸ್ಟೋರ್ಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಭರ್ಜರಿ ಸೂಟ್ಕೇಸೇ ತೊಗೊಂಡು ಬಂದಿದ್ವಿ. ಬಿಕಾಸ್ ಡಾಟ್ಮಂಡಲ್ಲಿ ತುಂಬ ದೊಡ್ಡದು ಇಂಡಿಯನ್ ಸ್ಟೋರ್ ಇದೆ. ನೀವೇ ನೋಡಿರಂತೆ, ಬನ್ನಿ ಏನೇನೆಲ್ಲ ಲಭ್ಯವಿದೆ ಅಂತ. ಫುಲ್ಲು ಒಳ್ಳೆ ಆಫರಲ್ಲಿ ಕೂಡ ಸಿಗುತ್ತೆ ನಮಗೆ. ಹಾಗಾಗಿ ನಾವು ಇಂಡಿಯನ್ ಗ್ರೋಸರಿ ಸ್ಟೋರ್ ಸ್ವಲ್ಪ ದೊಡ್ಡದಿರೋದಕ್ಕೆ ಹೋಗ್ತೀವಿ. ಅದರದ್ದೇ ಆದಂಥ ಅಡ್ವಾಂಟೇಜಸ್ ಇರುತ್ತೆ. ನೀವೇ ನೋಡಿರಂತೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಕಾಳು ಕಡ್ಡಿ, ಉಪ್ಪಿನಕಾಯಿಂದ ಹಿಡಿದು ಎಲ್ಲ ಥರ ಗರಂ ಮಸಾಲ ಸಿಗುತ್ತೆ. ಆ್ಯಂಡ್ ಎಲ್ಲದಕ್ಕೂ ಕೆಲವೊಂದೊಂದು ಆಫರ್ ಕೂಡ ಇರುತ್ತೆ. ಹಾಗಾಗಿ ನಾವೆಲ್ಲ 2 kg ತೊಗೊಂಡು ಎಲ್ಲ ಮಸಾಲಗಳೆಲ್ಲ ತುಂಬ್ಕೊಂಡ್ವಿ ಫ್ರೆಂಡ್ಸ್. ಆ್ಯಂಡ್ ನೀವೇ ನೋಡ್ಬೋದು, ತುಪ್ಪ ಕೂಡ ಜಸ್ಟ್ 19 ಯೂರೋ ಇರೋದು 16 ಯೂರೋಗೆ ಸಿಕ್ತು. ಸೊ ಅದನ್ನು ತೊಗೊಂಡ್ವಿ. ಆ್ಯಂಡ್ 2 kg ನಾವು ಪೋಹ ತೊಗೊಂಡ್ವಿ. ನೆಕ್ಸ್ಟು ನಾವು ಬೇಕಿರೋ ಇಂಡಿಯನ್ ವೆಜಿಟೇಬಲ್ಸ್ಗೆ ಹೋದ್ವಿ. ತುಂಬ ಫ್ರೆಶ್ ಆಗಿತ್ತು ಇಂಡಿಯನ್ ವೆಜಿಟೇಬಲ್ಸ್ ಕೂಡ. ನೀವೇ ನೋಡ್ಬೋದು, ಎಲ್ಲ ಥರ ವೆಜಿಟೇಬಲ್ಸ್ ಇತ್ತು. ಆ್ಯಂಡ್ ದೆನ್ ನಾವು ಸ್ವಲ್ಪ ಸ್ಪೈಸಸ್ ಎಲ್ಲ ಮುಗೀತು. ನೆಕ್ಸ್ಟ್ ಒಂದು ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಎಲ್ಲ ನೋಡೋಣ ಅಂತ ಬಂದ್ವಿ. ಆಮೇಲೆ ಮ್ಯಾಗಿ ಪ್ಯಾಕೆಟ್ಸ್ ಕೂಡ ಆಫರಲ್ಲಿತ್ತು, ಅದನ್ನು ಸ್ವಲ್ಪ ತೊಗೊಂಡ್ವಿ. ಹೀಗೆ ಎಲ್ಲ ಒಂದೊಂದೇ ಸೆಕ್ಷನ್ ನೋಡ್ಕೊಂಡು ಏನೇನೆಲ್ಲ ಸ್ವಲ್ಪ ಕಮ್ಮಿ ಇದೆ, ಏನೆಲ್ಲ ಅವಶ್ಯಕತೆ ನಮಗೆ ಬೇಕಿದೆ ಎಲ್ಲದನ್ನು ನೋಡ್ಕೊಂಡು ತೊಗೊಂಡ್ವಿ. ಸ್ವಲ್ಪ ಸೋಯಾ ಚಂಕ್ಸ್ ಬೇಕು, ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೋಯಾ ಚಂಕ್ಸ್ ಡೈಲಿ ತಿಂತೀವಿ, ಹಾಗಾಗಿ ಅದನ್ನು ತೊಗೊಂಡ್ವಿ. ಸೊ ನೋಡ್ಬೋದು ನನ್ನ ಬುಟ್ಟಿ ಎಷ್ಟು ಫುಲ್ ತುಂಬಿದೆ ಅಂತ. ಸೊ ನಾವೊಂದು 7 kg ಸೂಟ್ಕೇಸ್ ತೊಗೊಂಬಂದ್ವಿ. ಬಟ್ ಅದರಲ್ಲಿ 20 kg ಅಷ್ಟು ಸಾಮಾನು ತೊಗೊಂಡೋಗಿದ್ದೀವಿ ಫ್ರೆಂಡ್ಸ್. ಅಷ್ಟು ಬೇಕಾಗಿತ್ತು, ಬಿಕಾಸ್ ಅಕ್ಕಿ ಕೂಡ ತೊಗೊಬೇಕಾಗಿತ್ತು. ಸೊ 1 ಮಂತ್ ಫುಲ್ ಗ್ರಾಸರೀಸ್ ಏನು ಬೇಕು ಎಲ್ಲ ತೊಗೊಂಡಿದ್ದೀವಿ. ಸೊ ಇದರಲ್ಲೇ ನಿಮಗೊಂದು ಐಡಿಯಾ ಬರುತ್ತೆ ಎಷ್ಟು ಖರ್ಚು ಬೀಳ್ಬೋದು ಇಂಡಿಯನ್ ಗ್ರಾಸರೀಸ್ ತೊಗೊಳೋದಕ್ಕೆ ಜರ್ಮನಿಯಲ್ಲಿ ಜೀವನ ಮಾಡೋರಿಗೆ ಅಂತ. ಒಂದು ಅಂದಾಜು ನಿಮಗೆ ಅಪ್ರಾಕ್ಸಿಮೇಷನ್ ಸಿಗುತ್ತೆ ಈ ವ್ಲಾಗಲ್ಲಿ. ನಾವು ಹೇಗಂದರೆ ಒಂದು 2 to 3 ಮಂತ್ಸ್ಗೆ ಆಗೋ ಥರ ಪಲ್ಸಸ್ ತೊಗೊಂಡಿದ್ದೀವಿ, ಎಲ್ಲ 2 kg. ಬಿಕಾಸ್ ಮತ್ತೆ ಬರೋ ಅಂಥ ಅವಶ್ಯಕತೆ ಇರಲ್ಲ, ಮತ್ತು ಕಮ್ಮಿ ಕೂಡ ಸಿಗುತ್ತೆ ಅಂತ. ಸೊ ಕಿಡ್ನಿ ಬೀನ್ಸಿಂದ ಹಿಡಿದು ಎಲ್ಲ ಥರ ಕಾಳುಗಳು ಸಿಗುತ್ತೆ ಫ್ರೆಂಡ್ಸ್. ನೀವೇ ನೋಡಿರುತ್ತೆ. ನಾವು ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ. ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ವಾಪಸ್ ಹೋದ್ವಿ. ಮನೆಗೆ ಬಂದ್ವಿ, ನೋಡ್ಬೋದು ನೀವು, ಒಂದು ಟ್ರಾಲಿ ಫುಲ್ ತುಂಬ್ಕೊಂಡು ಬಂದಿದ್ದೀವಿ ನಾವಂತೂ. ಬಿಕಾಸ್ ಒಂದು ಸರಿ ಹೋಗ್ಬಿಟ್ರೆ ಎಲ್ಲ ತೊಗೊಂಬರ್ಬೇಕು. ಸೊ ಒಂದು 7 kg ಟ್ರಾಲಿಯಲ್ಲಿ ಒಂದು ಅರೌಂಡ್ 10 to 15 kg ಅಷ್ಟು ಸಾಮಾನು ತುಂಬ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇದು ಯೂಸ್ಫುಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ನೀವು ಇಂಡಿಯಾಯಿಂದ ಥರ ಅವಶ್ಯಕತೆ ಇಲ್ಲ, ಅಕ್ಕಿ ಎಲ್ಲ ಇಲ್ಲೇ ಸಿಗುತ್ತೆ. ಎಷ್ಟು ರೇಟ್ ಅಂತೆಲ್ಲ ಹೇಳ್ತೀನಿ, ಒಂದು ನಿಮಗೆ ಅಪ್ರಾಕ್ಸಿಮೇಷನ್ ಐಡಿಯಾ ಸಿಗುತ್ತೆ ಇಲ್ಲಿ ಎಷ್ಟಿರ್ಬೋದು ರೇಟ್ ಅಂತ ಹೊಸಬ್ರಿಗೆ ಜರ್ಮನಿಗೆ ಬಂದಾಗ. ಹಾಗಾಗಿ ಈ ವ್ಲಾಗ್ ಯೂಸ್ಫುಲ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಬನ್ನಿ ನೋಡೋಣ ಪ್ರೈಸ್ ಎಷ್ಟಿದೆ ಅಂತ. ಇಷ್ಟು ದೊಡ್ಡ ಬಿಲ್ ಆಗಿದೆ ನಮ್ಮದು ಕೂಡ. ಸೊ ಇವಾಗ ಇದು ಪಫ್ಡ್ ರೈಸ್ಗೆ ಎಷ್ಟು ಹಾಕಿದ್ದಾರೆ ಗೊತ್ತಾ? ಪಫ್ಡ್ ರೈಸ್ಗೆ 2.69 ಯೂರೋಸ್, ಅಂದರೆ €2.69 ಹಾಕಿದ್ದಾರೆ. 400 ಗ್ರಾಮ್ ಬರುತ್ತೆ ಇಷ್ಟು. ಒಂದು ಸ್ವಲ್ಪ ಖಾರದ ಪುಡಿ ಇದು ಆಫರಲ್ಲಿತ್ತು ಸ್ವಲ್ಪ, ಹಾಗಾಗಿ ತೊಗೊಂಡ್ವಿ. ನೋಡೋಣ ಚಿಲ್ಲಿ ಪೌಡರ್ಗೆ ಎಷ್ಟಿದೆ ಅಂತ. ಚಿಲ್ಲಿ ಪೌಡರ್ಗೆ €4.49 ಇದೆ. €4.49. ಆ್ಯಂಡ್ ಅಂದರೆ ಆಲ್ಮೋಸ್ಟ್ 450 ಅಂತಲೇ ಅಂದ್ಕೊಳ್ಳಿ. 500 ರೂಪಾಯಿ ಆಗುತ್ತೆ. ಇದು ಒಂದು ಎಷ್ಟಿರ್ಬೋದು ಗ್ರಾಮು? 250 or 500 ಗ್ರಾಮ್ ಇಷ್ಟಿರ್ಬೋದು ರೀ. ಇಷ್ಟಕ್ಕೆ ಅಷ್ಟು. ರಾಗಿ ಹಿಟ್ಟು 1 kg ರಾಗಿ ಹಿಟ್ಟಿಗೆ ಎಷ್ಟು ಹಾಕಿದ್ದಾರೆ ನೋಡೋಣ. ರಾಗಿ ಫ್ಲೋರ್ಗೆ €2. €1.99 ಅಂದರೆ ಆಲ್ಮೋಸ್ಟ್ €2. ಸೊ ನಾನು €1.99 ಇರೋದಿಲ್ಲ, €2 ಅಂತಲೇ ಹೇಳ್ತೀನಿ. ಸೊ ರಾಗಿ ಹಿಟ್ಟಿಗೆ 1 kgಗೆ €2 ಆಗುತ್ತೆ ಫ್ರೆಂಡ್ಸ್. ನೋಡಿ, ಜೀರಿಗೆ ಸಾಸಿವೆ ಎಲ್ಲ ನೀವು ಇಂಡಿಯಾಯಿಂದನೇ ತರೋದು ಉತ್ತಮ ಅಂತೀನಿ. ಯಾಕಂದರೆ ಇದೆಲ್ಲ ಅಷ್ಟು ವೆಯ್ಟ್ ಏನೂ ಇರಲ್ಲ, ತೊಗೊಂಬರ್ಬೋದು. ಯಾಕಂದರೆ ನೋಡಿ, ಇದು ಇಷ್ಟಕ್ಕೆ ಜೀರಾ ಹೋಲ್ €2.89 ಅಂದರೆ ಆಲ್ಮೋಸ್ಟ್ ₹300. 400 ಗ್ರಾಮಿಗೆ ₹300. ಇದು ಆಫರಲ್ಲಿ ಇದ್ದಿದ್ದಕ್ಕೆ. ಅದು ರಿಯಲ್ಗೆ ಆಫರ್ ಇಲ್ಲ ಅಂದರೆ ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಜೀರಿಗೆ ಸಾಸಿವೆ ಆಫರಲ್ಲಿತ್ತು. ಜೀರಿಗೆನೂ 400 ಗ್ರಾಮೇ. ಸಾಸಿವೆ ಮಸ್ಟರ್ಡ್ಗೂ €1.29. ಸ್ವಲ್ಪ ಕಮ್ಮಿ ಇದೆ ಅದಕ್ಕಿಂತ. ಸಾಸಿವೆ ಸ್ವಲ್ಪ ಕಮ್ಮಿ ಇದೆ. ನೆಕ್ಸ್ಟು ಉಪ್ಪಿಟ್ಟಿಂದು ರವೆ ಎಲ್ಲ ಅಲ್ಲಿಂದನೇ ತರೋದಕ್ಕೆ ಹೋಗಬೇಡಿ, ಅಕ್ಕಿ ಎಲ್ಲ ತರೋಕ್ಕೆ ಹೋಗಬೇಡಿ, ಇಲ್ಲಿಂದನೇ ತೊಗೊಳ್ಳಿ. ಸೊ ಇದು ನಮಗೆ €2.99 ಹಿಂಗೆ ಬರ್ಬಿಟ್ಟಿರ್ತಾರೆ ಮೇಲ್ಗಡೆನೆ. ಸೊ ಇದು 1 kgಗೆ ರೋಸ್ಟೆಡ್ ರವೆ €2.99. ಆಮೇಲೆ ನಾವು ಸೋನಾ ಮಸೂರಿ ರೈಸ್ ತೊಗೊಂಡು ಬಂದಿದ್ದೀವಿ. ನೋಡ್ಬೋದು ನೀವು. ಇಷ್ಟಕ್ಕೆ ಎಷ್ಟಾಗುತ್ತೆ ಗೊತ್ತಾ?
€15 ಅಂದರೆ €14.99 ಅಂದರೆ €15 ಫ್ರೆಂಡ್ಸ್ ಇದೆ ಪ್ರೈಸ್. ಆರಾಮಾಗಿ ಇಲ್ಲೇ ತೊಗೊಳ್ಳಿ. ಒಂದೊಂದ್ಸರಿ ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ಆಫರ್ ಸಿಗುತ್ತೆ. ಅಂದರೆ ಹೊಸಬ್ರು ಬರ್ತಿದ್ದೀರಾ ಅಂದರೆ 2-3 ದಿನ ಅಡುಗೆ ಮಾಡ್ಕೊಳಕ್ಕಾಗಲ್ಲ, ನೀವು ಇಂಡಿಯಾಯಿಂದನೇ ತೊಗೊಂಬರೋದು ಉತ್ತಮ. ಎಷ್ಟಂತ ಹೇಳ್ತೀನಿ ನೋಡಿ ಮ್ಯಾಗಿ ಪ್ಯಾಕೆಟ್. ನಾವು 2 ತೊಗೊಂಡಿದ್ದೀವಿ. ಸೊ ಒಂದಕ್ಕೆ €2.29 ಅಂದರೆ ಇದು ₹200. ಆ್ಯಕ್ಚುಲಿ ₹80 ಅಂತ ಎಲ್ಲೋ ಬರ್ತಿದ್ರು ನೋಡಿ. ಏನಿರುತ್ತೆ ಅದು ಡಬಲ್ ರೇಟ್ ಅಂತಲೇ ಹೇಳ್ಬೋದು. ಇದು ₹83 ಇರೋದು ಇಂಡಿಯಾಲಿ, ಇಲ್ಲೇ ಬರ್ತಿದ್ದಾರೆ ನಿಮಗೆ. ಇದಕ್ಕೆ ಇಲ್ಲಿ ಆಲ್ಮೋಸ್ಟ್ ಒಂದಕ್ಕೆ €2.29 ಅಂದರೆ ₹250. ನೆಕ್ಸ್ಟ್ ದೋಸೆ ಎಲ್ಲ ಮಾಡೋದಕ್ಕೆ ಉರಿದ ದಾಲ್ ಎಲ್ಲ 2 kg ತೊಗೊಂಡು ಬಂದುಬಿಡ್ತೀವಿ, ಯಾಕಂದ್ರೆ ದೋಸೆಗೆಲ್ಲ ಜಾಸ್ತಿ ಬೇಕಾಗುತ್ತೆ ಅಂತ. ಸೊ ಉರಿದ ದಾಲ್ಗೆ ನಮಗೆ €7 ಆಗುತ್ತೆ ಫ್ರೆಂಡ್ಸ್. ನೋಡಿ 2 kgಗೆ €7. ಕಾಸ್ಟ್ಲಿ ಇದೆ ಆ್ಯಕ್ಚುಲಿ. ಇಂಡಿಯನ್ ಗ್ರಾಸರೀಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾವು ಅದೇ ಲಿಡಲ್ ಮತ್ತು ನಮ್ಮ ಈ ಜರ್ಮನ್ ಸೂಪರ್ ಮಾರ್ಕೆಟ್ಸಲ್ಲಿ ನಾವೇನು ತೊಗೊತೀವಿ ನೋಡಿ, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅವೆಲ್ಲ ಸ್ವಲ್ಪ ನಮಗೆ ಕಡಿಮೆಗೆ ಸಿಗುತ್ತೆ. ಅಲ್ಲೂ ಕೂಡ ರೈಸ್ ಸಿಗುತ್ತೆ, ಬಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ನಮ್ಮದೇ ರೈಸ್ ತೊಗೊಂಡು ತಿನ್ನೋದು. ತುಪ್ಪ ಆಗಿರ್ಬೋದು ಎಲ್ಲ ಇಲ್ಲೂ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ ಎಷ್ಟಿರುತ್ತೆ ರೇಟ್ ಅಂತ. ನೆಕ್ಸ್ಟು ಸೋಯಾ ಚಂಕ್ಸು ಇದು 750 ಗ್ರಾಮು. ಎಷ್ಟಿದೆ ರೇಟ್ ಅಂದರೆ €2.99, ಆಲ್ಮೋಸ್ಟ್ €3 ಫ್ರೆಂಡ್ಸ್. €3 ಇದೆ. ಆಮೇಲೆ ತುಪ್ಪ ಪ್ಲೀಸ್ ಇಂಡಿಯಾಯಿಂದನೇ ತೊಗೊಂಬನ್ನಿ. ಬಿಕಾಸ್ ಏನಕ್ಕಂದರೆ ಇದನ್ನು ನೀವು ಇಂಡಿಯಾದಿಂದ ಪಾರ್ಸಲ್ ಕೂಡ ತರಿಸ್ಕೊಳ್ಳೋಕ್ಕಾಗಲ್ಲ. ಲಿಕ್ವಿಡ್ ಐಟಮ್ ಎಷ್ಟೊಂದ್ರ ಪಾರ್ಸಲಲ್ಲಿ ಬಿಡಲ್ಲ. ಹಾಗಾಗಿ ನೀವು ಇಂಡಿಯಾಯಿಂದನೇ ತುಪ್ಪನ ತೊಗೊಂಡು ಬರೋದು ಒಳ್ಳೆಯದು. ಅಟ್ಲೀಸ್ಟ್ ನೀವು ಒಂದು 2 kg ತೊಗೊಂಡು ಬಂದುಬಿಟ್ರೆ ನಿಮಗೊಂದು ಇರುತ್ತೆ, ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ ನೀವು ಹೆಂಗೆ ಯೂಸ್ ಮಾಡ್ಕೊತೀರಾ ಅದ್ರ ಮೇಲೆ ಹೋಗುತ್ತೆ. ಒಬ್ಬರಿಗೆ 1 ವರ್ಷ ತನಕನೂ ಬರುತ್ತೆ. ಸೊ 1 kg ತೊಗೊಂಡು ಬಂದುಬಿಡಿ, ಬಿಕಾಸ್ ತುಂಬ ಕಾಸ್ಟ್ಲಿ. ಇದು ಗೀ ಎಷ್ಟಾಗಿದೆ ಗೊತ್ತಾ? ಗೀ ಕಾಸ್ಟ್ಲಿ ಫ್ರೆಂಡ್ಸ್. ನನ್ನ ಒಂದು ಐಡಿಯಾ ಪ್ರಕಾರ ಪ್ಯೂರ್ ಗೀ €17 ಫ್ರೆಂಡ್ಸ್. ಇದು €17 ನಾವು ಕೊಟ್ಟಿದ್ದು. ಅದು ಆಫರಲ್ಲಿದ್ದು ಏನೋ ಒಂಚೂರು ಆಫರ್ ಇತ್ತು ಅಂತ ನೋಡಿದ್ವಿ. ಅಂದರೆ ಪ್ರಾಬಬ್ಲಿ ಇದು €18 €20 ಇದೆ. ಒಂದು 2 to 4 years ನಮಗೆ ಆಫರ್ ಸಿಕ್ಕಿದ ಮೇಲೂ ಇಷ್ಟು ಕಾಸ್ಟ್ಲಿ. ಆಲ್ಮೋಸ್ಟ್ ನಮ್ಗೆ ₹1,800 ಆದಂಗೆ ಆಯಿತು 1 kg. ನೆಕ್ಸ್ಟ್ ತೂರ್ ದಾಲ್ ಎಲ್ಲ 2 kg ಎಲ್ಲ ಥರದ ದಾಲು. ಸೊ ತೂರ್ ದಾಲ್ ಬಂದುಬಿಟ್ಟು 2 kg ನಿಮಗೆ ಎಷ್ಟಾಗುತ್ತೆ ಅಂದರೆ €8.49. ಅಂದರೆ ಜನ ತಿಳ್ಕೊಬೋದು ಇವಾಗ 2 kg ತೊಗೊಂಡ್ರೆ ಕಾಸ್ಟ್ಲಿನೇ ಇರುತ್ತೆ ಅಂತ. ನೀವು ಅರ್ಧ ಮಾಡಿ, ನಿಮಗೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕಾಸ್ಟ್ಲಿನೇ ಬೀಳುತ್ತೆ. ನಾವೇನಾದರೂ 1 kg ಅರ್ಧ kg ತೊಗೊಂಡ್ರೆ ಅಲ್ಲೇ €4 €5 ಕೊಡ್ತಾ ಇರ್ತೀವಿ, €2 €3 ಕೊಡ್ತಿರ್ತೀವಿ. ಸೊ ಇವೆಲ್ಲ ಏನು ಹಾಳಾಗೋದಿಲ್ಲ, ಹುಳ ಬರೋದಿಲ್ಲ. ಹಾಗಾಗಿ 2 kgನೇ ತೊಗೊಂಡು ಖಾಲಿ ಆಗುತ್ತೆ. ಬೇಳೆ ಸಾಂಬಾರೆಲ್ಲ ಜಾಸ್ತಿ ಬೇಕು ಬಿಸಿಬೇಳೆ ಭಾತ್ಗೆಲ್ಲ. ಹಂಗಾಗಿ 2 kgನೇ ತೊಗೊತೀನಿ. ಸ್ವಲ್ಪ ನಮಗೆ €1 €2 ಕಮ್ಮಿ ಬೀಳುತ್ತೆ ಫ್ರೆಂಡ್ಸ್, ಹಂಗಾಗಿ ತೊಗೊಳ್ಳೋದು. ಸೊ ತೂರ್ ದಾಲು ನಾನು ಹೇಳ್ದಂಗೆ ನಿಮಗೆ ಎಷ್ಟು ಬೀಳ್ತು? €8.49, ಹತ್ತತ್ರ ₹900. ನೆಕ್ಸ್ಟು ಇದು ಮೋತಿ ಬೀನ್ಸ್, ಅಂದರೆ ನಮ್ದು ಹೆಸರು ಕಾಳು ಥರನೇ ಇನ್ನೂ ತುಂಬ ಅಂದರೆ ತುಂಬ ಮಟ್ಕಿ ಕಾಳು ಅಂತಾರಲ್ಲ, ಮಟ್ಕಿ ಕಾಳು. ಆ ಮಟ್ಕಿ ಕಾಳಿಗೆ ಎಷ್ಟಾಗುತ್ತೆ ನೋಡೋಣ ಬನ್ನಿ. ಮೋತಿ ಬೀನ್ಸ್ ಬಂದುಬಿಟ್ಟು ಅದು ಕೂಡ €3.29. ನೆಕ್ಸ್ಟು ಅವಲಕ್ಕಿ ಎಷ್ಟಿರ್ಬೋದು? ಅವಲಕ್ಕಿ ಬಂದುಬಿಟ್ಟು €4 ಫ್ರೆಂಡ್ಸ್. ಸೊ ನಾವು 2 ತೊಗೊಂಡು ಬಂದಿದ್ದೀವಿ ಅವಲಕ್ಕಿ, €4. ನೆಕ್ಸ್ಟು ಮೂಂಗ್ ದಾಲಿಗೆ ಎಷ್ಟು ಗೊತ್ತಾ? €5.99, ಆಲ್ಮೋಸ್ಟ್ €6 ಫ್ರೆಂಡ್ಸ್. ಇದು 2 kgಗೆ ನಿಮಗೆ €6 ಬೀಳುತ್ತೆ. ಆಮೇಲೆ ಕಿಡ್ನಿ ಬೀನ್ಸ್, ಈ ಥರ ಕಿಡ್ನಿ ಬೀನ್ಸ್ ಎಲ್ಲ ಆ್ಯಕ್ಚುಲಿ ಕ್ಯಾಂಡ್ ಐಟಮ್ ಕೂಡ ಸಿಗುತ್ತೆ, ಬಟ್ ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತ ನಾವು ಈ ಥರ ಕಾಳುಗಳೇ ತೊಗೊಂಡ್ಬಂದು ತಿಂತೀವಿ. ನಾನು ಕೂಡ ನಿಮಗೆ ಪರ್ಸ್ನಲಿ ಸಜೆಸ್ಟ್ ಮಾಡ್ತೀನಿ, ಊಟದ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಬೇಡಿ, ಒಳ್ಳೆ ಐಟಮ್ಸ್ ತೊಗೊಂಡು ತಿನ್ನಿ. ಲಿಡಲಲ್ಲಿ ಎಲ್ಲ ಕಡೆ ಸಿಗುತ್ತೆ, ಬಟ್ ಅದು ಕ್ಯಾಂಡ್ ಐಟಮ್ಸು. ನಿಮಗೆ 2 ತಿಂಗಳು 3 ತಿಂಗಳು ಅಷ್ಟು ಶೆಲ್ಫ್ ಲೈಫ್ ಇಟ್ಟಿದ್ದಾರೆ ಅಂದರೆ ಅದು ಆ್ಯಕ್ಚುಲಿ ಒಳ್ಳೇದಲ್ಲ. ಅದು 4 ತಿಂಗಳು ತನಕ ಅವ್ರೂ ಇಡ್ಬೋದು. ಹಂಗಂತ ಅದು ನಾವು ತೊಗೊಂಡು ತಿಂದರೆ ನಮ್ಮ ಹೆಲ್ತ್ಗೆ ಅದು ಎಷ್ಟು ಬೆನಿಫಿಟ್ ಇರುತ್ತೋ ಗೊತ್ತಿಲ್ಲ. ಹಂಗಾಗಿ ಹೋದ್ರೋಯ್ತು. ಏನು ಒಬ್ಬೊಬ್ಬರು ಇರ್ತೀವಿ ನಾವು, 2 kg ತೊಗೊಂಡ್ರೆ 6 ತಿಂಗಳು ಬರುತ್ತೆ. ತೊಗೊಂಡು ಇಂಡಿಯನ್ ಸ್ಟೋರಲ್ಲಿ ತೊಗೊಂಡು ತಿನ್ನಿ. ಒಂದೊಂದು ಸರಿ ನಮಗೆ ಜಮುನಾ, ಅನಾಚಿ ಈ ಥರ ಎಷ್ಟೊಂದು ವೆಬ್ಸೈಟ್ಸ್ ಕೂಡ ಇರುತ್ತೆ, ಅಲ್ಲಿ ಕೆಲವೊಂದೊಂದು ಸರಿ ಆಫರ್ ಕೂಡ ಇರುತ್ತೆ. ನೋಡ್ಕೊತಾ ಇರಿ ಆ್ಯಂಡ್ ಆಫರ್ ಇದ್ದಾಗ ತೊಗೊಳ್ಳಿ ಫ್ರೆಂಡ್ಸ್.
ಸೊ ಕಿಡ್ನಿ ಬೀನ್ಸ್ ಬಂದ್ಬಿಟ್ಟು €8 800 ರೂಪಾಯಿ 900 ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಾಸ್ಟ್ಲಿನೇ ಇದೆ, ಬಟ್ ಇದೆಲ್ಲ ತುಂಬ ಪ್ರೋಟೀನು, ಹಾಗಾಗಿ ನಾವು ಕಾಳುಗಳಲ್ಲಿ ಹಿಂದೆ ಮುಂದೆ ನೋಡೋಕ್ಕೆ ಹೋಗ್ಬಾರ್ದು. ಅಗರಬತ್ತಿಗೆ ಇದು €300 €3.17. ಸೊ ಇದ್ರ ಜೊತೆ ಪನ್ನೀರ್ ಕೂಡ ತೊಗೊಂಡಿದ್ದೀವಿ. ಸೊ ಪನ್ನೀರ್ ಬಂದ್ಬಿಟ್ಟು ಫ್ರಿಜ್ಜಲ್ಲಿ ಆಲ್ರೆಡಿ ಎತ್ತಿಟ್ಬಿಟ್ವಿ. ಹೇಳ್ತೀನಿ ಎಷ್ಟು ಅಂತ ಪನ್ನೀರ್ ಚಿಲ್ಲಿ ಬಂದ್ಬಿಟ್ಟು €2. ನಾವು ಒಂದು ಎಷ್ಟು 250 ಗ್ರಾಮ್ಗೆ ಎಷ್ಟು ಬಿದ್ದಿದೆ ಅಂದರೆ €2.14 ಬಿದ್ದಿದೆ. 1 kgಗೆ ಚಿಲ್ಲಿ ಅಂದರೆ ಹಸಿರು ಮೆಣಸಿನ್ಕಾಯಿ ಎಷ್ಟು ಬೀಳುತ್ತೆ ಗೊತ್ತಾ ಫ್ರೆಂಡ್ಸ್? €7.50 ಬೀಳುತ್ತೆ. ಆಮೇಲೆ ಬೆಂಡೆಕಾಯಿ ಕೂಡ ತೊಗೊಂಡಿದ್ವಿ, ಅದು 350 ಗ್ರಾಮ್ ತೊಗೊಂಡಿದ್ದೀವಿ. ನಮಗೆ €300 ಗ್ರಾಮ್ €3. ಸೊ 1 kg €6.50, ಆಲ್ಮೋಸ್ಟ್ €7 ಆಯ್ತು ಅಂದ್ಕೊಳ್ಳಿ. ಸ್ವಲ್ಪ ಕಾಸ್ಟ್ಲಿನೇ. ಬಟ್ ಗಾರ್ಲಿಕ್ ಪೇಸ್ಟ್ €5. ಪನ್ನೀರ್ ಬಂದುಬಿಟ್ಟು 2 ತೊಗೊಂಡಿದ್ದೀವಿ ನಾವು. ಸೊ €7.56 ಆಯಿತು. ಅರ್ಧ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದಕ್ಕೆ ಎಷ್ಟು ಬೀಳುತ್ತೆ ಅಂತ. ನಾವು 2 ತೊಗೊಂಡಿದ್ದೀವಿ ಪನ್ನೀರು. ಸೊ ನಮಗೆ ಆಲ್ಮೋಸ್ಟ್ €8 ಬಿದ್ದಿದೆ. ಸೊ ಇಷ್ಟ ಆಗಿತ್ತು ಇಂಡಿಯನ್ ಗ್ರೋಸರೀಸು. ಅದ್ರ ಬೆಲೆ ಕೂಡ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ಇಂಡಿಯಾಯಿಂದನೇ ತೊಗೊಂಡು ಬರ್ತೀವಿ ಅಂದರೆ ನಾನು ನಿಮಗೆ ಹೇಳೋದು ಸ್ಪೈಸಸ್ ತೊಗೊಳ್ಳಿ. ಯಾವ ಥರ ಸ್ಪೈಸಸ್ ಅಂದರೆ ಲವಂಗ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಜೀರಿಗೆ, ಸಾಸಿವೆ, ಈ ಥರದ್ದು. ಆಮೇಲೆ ಮನೇಲಿ ಮಾಡಿ ಕಳಿಸಿರುವಂಥ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ನಾವು ಕೂಡ ಮನೆಯಿಂದನೇ ತರಿಸ್ಕೊಳ್ಳೋದು. ಆ್ಯಂಡ್ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ನನ್ನ ಮನೆಯಿಂದ ಏನು ಕೂಡ ಕಳಿಸಿದ್ದಾರೆ ಅಂತ ಇಂಡಿಯಾಯಿಂದ. ಸೊ ನಾನು ಗರಂ ಮಸಾಲ ಮತ್ತು ನಮ್ಮಮ್ಮ ಮಾಡಿಕೊಟ್ಟು ಕಳಿಸಿರೋ ಅಂಥದ್ದು ಪ್ರೋಟೀನ್ ಪೌಡರ್ ಆಗಿರ್ಬೋದು, ಆಮೇಲೆ ತಿಂಡಿ ತಿನಿಸುಗಳು, ಇವೆಲ್ಲ ಸ್ವಲ್ಪ ಇಂಡಿಯಾದೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಚಿಲ್ಲಿ ಪೌಡರು ಇದನ್ನೆಲ್ಲ ನಾನು ಇದನ್ನೆಲ್ಲ ಇಂಡಿಯಾಯಿಂದನೇ ತರಿಸ್ಕೊತೀನಿ. ಲಿಕ್ವಿಡ್ ಐಟಮ್ಸ್ ಏನೂ ತರಿಸ್ಕೊಳಕ್ಕಾಗಲ್ಲ, ಅದನ್ನೆಲ್ಲ ನಾವು ಇಲ್ಲೇ ತೊಗೊಬೇಕು. ಗೀ ಒಂದೇ ನಮ್ಗೆ ಲಿಕ್ವಿಡ್ ಐಟಮ್ ಬೇಕಾಗುತ್ತೆ ಅನ್ನಿಸುತ್ತೆ. ಪಿಕಲ್ ಕೂಡ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಇಲ್ಲೇ ಸಿಗುತ್ತೆ ನಿಮಗೆ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ವ್ಲಾಗ್. ಐ ಹೋಪ್ ಯು ಆಲ್ ಲೈಕ್ ಇಟ್. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.